ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಫ್ರೆಂಡ್ಗೆ ಪಾಪ ಕೈಗೆ ಗಾಯ ಆಗಿದೆ. ಸ್ವಲ್ಪ ಆ ಪೇಷಂಟಿಗೆ ಅಲ್ಲಿ ಅಕ್ಕಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಆ್ಯಂಡ್ ಯಾವಾಗಲೂ ಸ್ಯಾಟರ್ಡೇ ಸಂಡೇನೇ ನಾನು ವ್ಲಾಗ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನನ್ನ ವ್ಲಾಗ್ಸಲ್ಲಿ ಸ್ಯಾಟರ್ಡೇ ಸಂಡೇ ವ್ಲಾಗ್ಸಲ್ಲಿ ಜಾಸ್ತಿ ಇರೋದು. ಇವತ್ತು ನಾನು ಏನೇನು ಮಾಡ್ತೀನಿ ಆ್ಯಂಡ್ ನಾಳೆ ಈವ್ನಿಂಗ್ವರೆಗೂ ಈ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ನನಗೆ ನಾಳೆಗೇನು ಕೆಲಸ ಇದೆ ಅಂತಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವಾಗ ನಾನು ಓದ್ಕೋಬೇಕು, ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಬ್ಲಾಗ್ ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ನೋಡಿ ಇವಾಗ ಮೌನ ಬಂದಿದ್ದಾಳೆ. ಮೌನ ನಾನು 1 ಅವರ್ ಸ್ಟಡಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅದೇನು ಸ್ಟಡಿ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಬಟ್ ಇನ್ಮೇಲಿಂದ ಸ್ವಲ್ಪ ಇಂಟರ್ನಲ್ಸ್ ಎಲ್ಲ ಬೇಗ ಬರ್ತಾ ಇರೋದ್ರಿಂದ ಇವತ್ತಿಂದ ಸ್ವಲ್ಪ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಯಾವ ಸಬ್ಜೆಕ್ಟ್ ಓದಬೇಕು ಮೌನ? ರಿಸರ್ಚ್ ಓದೋಣ ಅಂದ್ಕೊಂಡಿದ್ದೀವಿ ಇವತ್ತು. ಓ ಮೈ ಗಾಡ್, ನನಗಂತೂ ಓದೋಕ್ಕೆ ಆಗ್ತಾಯಿಲ್ಲ. ಅದು ತುಂಬ ದಿನದ ಮೇಲೆ ಬುಕ್ ತೆಗೆದ್ರೆ ಏನಾಗುತ್ತೆ ಅಂತ ಇವಾಗ ಗೊತ್ತಾಯಿತು ನಮಗೆ. ಅವಾಗಿನ ಕ್ಲಾಸ್ ಅವಾಗವಾಗ ಓದಿ ಮುಗಿಸಿದ್ರೆ ಇಷ್ಟ ಆಗ್ತಾನೆ ಇರಲಿಲ್ಲ. ನಮಗೇನು ಅರ್ಥನೇ ಆಗ್ತಾಯಿಲ್ಲ ಓದ್ತಾ ಇದ್ದರೆ. ನಾನು ನನ್ನ ಫ್ರೆಂಡ್ ಮೌನನ ಎಕ್ಸ್ಪ್ರೆಷನ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಮೌನ ಹೆಂಗೆ ಓದ್ತಾ ಇದ್ದಾಳೆ, ಫುಲ್ಲು ಇಂಟ್ರೆಸ್ಟ್ ಕೊಟ್ಕೊಂಡು. ನಮಗೆ ನೋಟ್ಸ್ ನೋಡ್ಕೊಂಡು ಏನೂ ಅರ್ಥನೇ ಆಗ್ತಾಯಿಲ್ಲ. ಜಾತ್ರೆ ಮಾಡಿಟ್ಟಿದ್ದೀವಿ, ಓದೋದೇ ಜಾತ್ರೆ ಆಗಿದೆ. ಅದು ಏನು ಓದ್ಕೋತೀವೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಬುಕ್ಕು ನೋಟ್ಸು ಎಲ್ಲ ಇಟ್ಕೊಂಡು ಕೂತಿದ್ದೀವಿ. ಅವಳದೊಂದು ಬುಕ್ಕು ನಂದೊಂದು ಬುಕ್ಕು ಅಂದ್ಕೊಂಡು ಅರ್ಧ ಇಟ್ಟೆ ಅಷ್ಟೇ ಅಂತ. ನೋಡಿ ನಾವು ಓದಿರೋದು ಎಷ್ಟು ಓದಿದೀವೋ ಗೊತ್ತಿಲ್ಲ, ಬಟ್ ದಬಾಕೊಂಡಿರೋದು ಇಷ್ಟಕ್ಕೊಂದು ಓದಿದ್ರಲ್ಲೂ ಒಂದು ಕ್ವಶನ್ ಕೇಳಲ್ಲ ಮ್ಯಾಮ್, ಪಕ್ಕ ಕೇಳಲ್ಲ. ಹಾಂ, ಏನು ಓದೇ ಇಲ್ಲ ಕ್ವಶನ್ ಕೇಳೋಕ್ಕೆ. ಸಿಲೆಬಸ್ ಬರ್ಕೊಂಡ್ವಿ, ಆಮೇಲೆ ಸ್ವಲ್ಪ ನೋಟ್ಸ್ ನೋಡ್ಕೊಂಡ್ವಿ, ತಲೆ ಕೆಟ್ಟೋಯ್ತು. ಇಬ್ಬರು ಫೋನ್ ನೋಡ್ಕೊಂಡು ಕೂತ್ಕೊಂಡ್ವಿ ಅಷ್ಟೇ. ನಾನು ಅವ್ರ ಮೂವಿನೂ ಡೌನ್ಲೋಡ್ ಮಾಡಿಕೊಂಡೆ. ಈ 3 ಮೂವಿ ಡೌನ್ಲೋಡ್ ಮಾಡಿದ್ದೀನಿ. ಇನ್ನು ಸಂಜೆ ಸಾಕಾಗಿಲ್ಲ ಅಂದರೆ ಪುನಃ ಶಿಲ್ಪನ್ ರೂಮಿಗೆ ಬರಬೇಕು. ಇವಾಗ ಅವಳು ರೂಮಿಗೆ ಹೋಗ್ತಾ ಇದ್ದಾಳೆ. ಫುಲ್ ಬ್ಲ್ಯಾಕ್, ಎಲ್ಲ ಬ್ಲ್ಯಾಕ್ ಅಂತ ತೋರಿಸ್ಕೊಂಡು ಅವಳು ಬ್ಲ್ಯಾಕ್ ನೈಟ್ ನನ್ನ ಫ್ರೆಂಡ್ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅವಳು ನನ್ನ ರೂಮಿಂದ ಬಿಟ್ಟಾಗ 8:20 ಆಗಿತ್ತು. ಬಟ್ ನಾವು ಮತ್ತೆ ರೋಡಲ್ಲಿ ಮಾತಾಡ್ಕೊಂಡು ಅವಳು ವಾಪಸ್ ಅವಳ ರೂಮಿಗೆ ಹೋಗೋಷ್ಟರಲ್ಲಿ 9:30 ಆಗೋಗ್ಬಿಟ್ಟಿತ್ತು. 9:30ಗೆ ಮತ್ತೆ ರೂಮಿಗೆ ಬಂದು ನಾನು ಇನ್ನೇನು ಬರೆಯೋಕ್ಕಾಗಲ್ಲ, ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋಣ, ನಾಳೆಯಿಂದ ಬೆಳಿಗ್ಗೆಯಿಂದ ಬರೆಯೋಣ ಅಂತ ಸುಮ್ಮನೆ ಆದೆ. ಸೊ ಅವಳು ರೂಮಿಗೆ ಹೋದ್ಲು. ನಾನು ನೆಕ್ಸ್ಟ್ ಬಂದುಬಿಟ್ಟು ಊಟ ಮಾಡಿಕೊಂಡೆ, ಟೊಮ್ಯಾಟೊ ಬಾತ್ ತಿಂದ್ಕೊಂಡೆ ನೈಟ್ಗೆ. ಸೊ ಹಾಗೆ ಮೂವಿ ನೋಡ್ತಾ ಊಟ ಮಾಡಿಕೊಂಡು ಇನ್ನೇನು ಮಲ್ಕೊಂಬಿಡೋಣ ಅಂತ ನಾನು ಬೆಳಿಗ್ಗೆ ಬರೆಯೋಣ ಅಂತ ಮಲ್ಕೊಂಡೆ. ಸೊ ಇದು ಸಂಡೇ ಮಾರ್ನಿಂಗ್ ವಿಡಿಯೋ. ಆ್ಯಂಡ್ ನಾನು ಇವತ್ತು ಬೆಳಿಗ್ಗೆ 8 o'clock ಎದ್ಬಿಟ್ಟು ಬರೆಯೋದೆಲ್ಲ ಇದೆ ಅಂತ ಅಂದ್ಕೊಂಡಿದ್ನಲ್ವ. ಸೊ ಇವತ್ತು ಏನು ಕಂಡೀಷನ್ ಮುಗಿಸೋಣ ಡ್ರಗ್ ಬುಕ್ನ ಅಂದ್ಕೊಂಡು ಬ್ರಷ್ ಮಾಡಿಕೊಂಡು ಆ್ಯಂಡ್ ಬೆಳಿಗ್ಗೆ ತಿಂಡಿಗೆ ಏನಾದರೂ ಮಾಡಬೇಕು ಅಂದಾಗ ಪುದೀನ ರೈಸ್ ಮಾಡಬೇಕು. ಆ್ಯಂಡ್ ನನಗೆ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋಲಿ ಸಂಡೇ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಅಂತ. ಸೊ ಪುದೀನ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಂಗಡಿಗೆ ಹೋಗಿ ನಾನು ಸ್ವಲ್ಪ ಪುದೀನ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಮೆಣಸು ಮತ್ತು ಮೆಣಸಿನ್ಕಾಯಿ. ಸೊ ಅದು ಏನೇನು ಬೇಕಿತ್ತು ಅದನ್ನೆಲ್ಲ ಬೆಳಗ್ಗೆ ತೊಗೊಂಡು ಬಂದು ಆ್ಯಂಡ್ ನಾವು ಆಚೆಯಿಂದ ತೊಗೊಂಡು ಬಂದಿರ್ತೀವಲ್ವ, ಸೊ ಅದನ್ನೆಲ್ಲ ಇಷ್ಟು ಕ್ಲೀನಾಗಿರ್ಬೇಕಂತಂದರೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು. ನೆಕ್ಸ್ಟು ಅನ್ನಕ್ಕೆ ಇಡೋಣ. ಪುದೀನ ರೈಸ್ ಅಂದರೆ ರೈಸ್ ಮಾಡಿಬಿಟ್ಟು ಆಮೇಲೆ ಒಂಥರ ಒಗ್ಗರಣೆ ಕೊಡೋ ಥರ ಮಾಡೋದಲ್ವ. ಸೊ ಫಸ್ಟ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ರೈಸ್ ಮಾಡಬೇಕಾದ್ರೆ ನನಗೆ ಹೇರ್ಗೆ ಶಾಂಪೂಗೆ ಅಂದರೆ ನಾನು ಹೇರ್ ಕೇರ್ ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ನಲ್ವ, ಸೊ ಅದಕ್ಕೆ ರೈಸ್ ವಾಟರಿಂದ ಮಾಡ್ತಾಯಿದ್ದೆ. ಸೊ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು
ನೆಕ್ಸ್ಟು ಅನ್ನಕ್ಕಿಟ್ಬಿಟ್ಟು ನಾನು ಇನ್ನೇನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಅದು ಏನು ಆಚೆಯಿಂದ ತೊಗೊಂಡು ಬಂದಿರ್ತೀವಲ್ವ ತರಕಾರಿ, ಅದೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಅದರಲ್ಲೂ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡಿದ್ರೆ ಫ್ರೆಶ್ಶಾಗಿ ಇಟ್ಕೋಬೋದು ತರಕಾರಿನ. ಸೊ ತರಕಾರಿ ಅಂದರೆ ನಾನು ಇವತ್ತು ಬರೀ ಸೊಪ್ಪೆ ತೊಗೊಂಡು ಬಂದಿದ್ದೆ, ಬರೀ ಪುದೀನ ರೈಸು ಮತ್ತು ಏನಾದರೂ ಅನ್ನ ಸಾಂಬಾರು ಮಧ್ಯಾಹ್ನ ಮಾಡ್ಕೋಬೇಕು ಅಂತ. ಸೊ ಆ ಕೊತ್ತಂಬರಿನೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು, ಅಂದರೆ ಒಂದೇ ಸಲ ಫ್ರೆಶ್ಶಾಗಿ ವಾಶ್ ಮಾಡೋಲ್ಲ ಇಟ್ಬಿಟ್ರೆ ನನಗೆ ಆಮೇಲೆ ವಾಶ್ ಮಾಡೋದು ತಪ್ಪೋಗುತ್ತೆ ಅಂತ ನಾನು ಒಂದೇ ಸಲ ತಂದಾಗಲೇ ಈ ಥರ ವಾಶ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ. ಕರಿಬೇವು ಆದಮೇಲೆ ಕೊತ್ತಂಬರಿ ಇತ್ತಲ್ವ, ಸೊ ಅದನ್ನು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ. ಮತ್ತು ಪುದೀನ ಅದೆಲ್ಲ ಒಂದೊಂದೊಂದು ಎಲೆ ಬಿಡಿಸ್ಬೇಕಲ್ವ, ಅದೊಂದು ತಲೆನೋವು. ಬಟ್ ಆದರೂ ನಾನು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಇಷ್ಟಪಟ್ಟು ಮಾಡ್ತಾಯಿದ್ರೆ ನನಗೆ ಅದು ಯಾವುದೋ ಬೇಜಾರು ಅನಿಸಲ್ಲ. ಕೆಲವೊಂದು ಸಲ ಮಾಡಬೇಕಾದ್ರೆ ಬೇಜಾರು ಅನಿಸುತ್ತೆ. ಬೇಜಾರು ಅಂತಂದರೆ ತಲೆನೋವು ಥರ ಅನ್ಕೋತೀವಿ, ಬಟ್ ಇಷ್ಟಪಟ್ಟು ಮಾಡಬೇಕಾದ್ರೆಲ್ಲ ಏನಾದರೂ ಮಾಡಬೇಕಾದ್ರೆ ಏನೂ ಅನಿಸಲ್ಲ. ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ಇವತ್ತು ಪುದೀನ ರೈಸು ಮಾಡೋಣ ಅಂದ್ಕೊಂಡಿದ್ನಲ್ವ, ನೆಗಡಿ ಆಗಿಬಿಟ್ಟಿತ್ತು ನನಗೆ 1 ವೀಕಿಂದ. ಪುದೀನ ತಿನ್ನೋದ್ರಿಂದ, ಅಂದರೆ ಪುದೀನ ಐಟಮ್ಸ್ ಅಥವಾ ರೈಸ್ ಏನೋ ಒಂದು ಪುದೀನದ್ದು ಕಂಟೆಂಟ್ ತಿನ್ನೋದ್ರಿಂದ ನೆಗಡಿ ಹೋಗುತ್ತೆ ಅಂತೆ. ಸೊ ಅದಕ್ಕೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಏನು ಟ್ಯಾಬ್ಲೆಟ್ ತೊಗೊಂಡ್ರೂ ನಮಗೆ ನೆಗಡಿ ಅದೆಲ್ಲ ಬೇಗ ಹೋಗೋದೇ ಇಲ್ಲ ಅಲ್ವಾ, 1 ವೀಕ್ವರೆಗೂ ಇದ್ದೇ ಇರುತ್ತೆ, ಕೋಲ್ಡು ಮತ್ತು ಕೆಮ್ಮು ಏನಾದ್ರೂ. ಸೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಇತ್ತಲ್ವ, ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು, ಅದು ಮೆಣಸಿನ್ಕಾಯ್ದು ಮುಂದೆ ಅದೇನಿರುತ್ತೆ ಅದನ್ನು ತೆಗೆದು ಇಟ್ಕೊಂಡ್ರೆ ಮಾತ್ರ ಫ್ರೆಶ್ ಆಗಿರುತ್ತೆ. ಅದನ್ನು ಹಂಗಂಗೆ ಇಟ್ಕೊಂಡ್ಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಪುದೀನ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಅದು ತುಂಬ ಏನಂತಾರೆ, ನೀರನ್ನ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಕರಿಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ, ಅಷ್ಟು ಸ್ವಲ್ಪ ನೀರನ್ನ ಮಾತ್ರ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹಾಕಬೇಕು. ಅದು ತುಂಬ ನೀರನ್ನ ಹಾಕಕ್ಕೆ ಹೋಗಬಾರ್ದು, ತುಂಬ ಕಡಿಮೆನೂ ಹಾಕಬಾರ್ದು. ನಾನು ರೈಸ್ ಮಾಡಿದ್ದೆ, ನನಗೆ ಅದೇನು ಕರ್ಮನೋ, ನಾನು ರೈಸ್ ಮಾಡಿದಾಗೆಲ್ಲ ಇದೇ ಥರ ನೀರನ್ನ ಜಾಸ್ತಿನೋ ಕಡಿಮೆನೋ ಹಾಕಿ ಬರೀ ಸಾಫ್ಟಾಗಿ ಮಾಡಿಬಿಡ್ತೀನಿ. ಈ ಕಡೆ ಇನ್ನೊಂದು ಬಾಣಲಿಯಲ್ಲಿ ಜೀರಿಗೆ, ಸಾಸಿವೆ ಮತ್ತು ಎಣ್ಣೆ ಮತ್ತು ಕರಿಬೇವು ಮತ್ತು 1 ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ನ ಸ್ಕಿಪ್ ಮಾಡ್ಕೋಬೋದು ಇಷ್ಟ ಇಲ್ಲ ಅಂತಂದರೆ. ಮತ್ತು ಕಡಲೆ ಬೀಜ ಕೂಡ ಹಾಕ್ಕೋಬೋದು. ನನಗೆ ಆಮೇಲೆ ನೆನಪಾಯಿತು ಲಾಸ್ಟಲ್ಲಿ, ಆಮೇಲೆ ಹಾಕ್ಕೊಂಡೆ ನಾನು. ನೆಕ್ಸ್ಟು ಈ ಒಂದು ಪೇಸ್ಟ್ ಏನಿರುತ್ತಲ್ವ ಅದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು. ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅದು ಸೊಪ್ಪಿಂದು ಅಷ್ಟೆಲ್ಲ ಫ್ರೈ ಮಾಡ್ಕೋಬೇಕು. ನನಗೆ ಆಮೇಲೆ ನೆನಪಾಯಿತು ಕಡಲೆ ಬೀಜ ಹಾಕಬೇಕು ಅಂತ, ಆವಾಗ ಹಾಕಿದ್ದೆ. ಅದ್ರ ಜೊತೆಗೆ ಉಪ್ಪು, ನಾನು ಅನ್ನದಲ್ಲಿ ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಅನ್ನದಲ್ಲಿ ಉಪ್ಪು ಹಾಕಿದ್ದಿದ್ರೆ ಉಪ್ಪನ್ನು ಹಾಕೊಳ್ಳಿಲ್ಲ ಅಂದರೂ ಆಗುತ್ತೆ. ನೆಕ್ಸ್ಟ್ ಅದನ್ನು ಫ್ರೈ ಮಾಡಿ ನೆಕ್ಸ್ಟ್ ನಾನು ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಆ ಕಡಲೆ ಬೀಜ ನಾನು ಲಾಸ್ಟಲ್ಲಿ ಹಾಕಿರೋದಕ್ಕೆ ಅದು ಫ್ರೈ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಇವಾಗ ನಮ್ಮ ಪುದೀನ ರೈಸ್ ರೆಡಿ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ರವಿವಾರ ಅಲ್ವಾ, ಸ್ವಲ್ಪ ತಲೆ ಸ್ನಾನ ಎಲ್ಲ ಮಾಡಿ ಆಮೇಲೆ ತಲೆ ಕೂದಲೆಲ್ಲ ಬೇಗ ಡ್ರೈ ಆಗಬೇಕು ಅಂತ ಹೇರ್ ಡ್ರೈಯರಿಂದ ಡ್ರೈ ಎಲ್ಲ ಮಾಡಿಕೊಂಡು, ತುಂಬ ಹಶ್ವಾಗಿಬಿಟ್ಟಿತ್ತು ಯಾಕಂದರೆ ಲೇಟಾಗಿಬಿಟ್ಟಿತ್ತಲ್ವ ಬೆಳಿಗ್ಗೆ ಟಿಫನ್ ಮಾಡೋಷ್ಟರಲ್ಲಿ. ಸೊ ಹೇರ್ ಡ್ರೈಯರೆಲ್ಲ ಡ್ರೈ ಎಲ್ಲ ಮಾಡಿಕೊಂಡು ಟಿಫನ್ ತಿಂದ್ಕೊಂಡೆ. ನಾನು ನೋಡ್ತಾ ಇದ್ದೆ ಟೇಸ್ಟ್ ಹಿಂಗಾಗಿದೆ ಅಂತ, ಉಪ್ಪು ಅಥವಾ ಏನಾದರೂ ಖಾರ ಏನಾದರೂ ಕಡಿಮೆ ಜಾಸ್ತಿ ಈ ಥರ ಆಗಿದೆನೋ ಅಂದ್ಕೊಂಡು. ಬಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆ್ಯಕ್ಚುಲಿ ನಂದು ಎಷ್ಟೊಂದು ಬರೆಯೋದಿದೆ, ನೆನ್ನೆಯಿಂದನೂ ಅಂದ್ಕೊಂಡೆ ಬರೆದು ಮುಗಿಸೋಣ ಅಂತಂತ. ಬಟ್ ಏನು ಮಾಡೋದು, ನನ್ನ ಫ್ರೆಂಡ್ ಜೊತೆ ಓದೋಣ ಅಂದ್ಕೊಂಡ್ವಿ, ಓದೋದಂತೂ ಮಾಡಲಿಲ್ಲ. ಬಟ್ ಇವತ್ತು ಬರೆದು ಮುಗಿಸ್ಬೇಕು. ನಾನು ಇವಾಗ ತಲೆ ಸ್ನಾನ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು, ಬೆಳಿಗ್ಗೆ ಸಂಡೇ ಅಲ್ವಾ ಸ್ವಲ್ಪ ಲೇಸಿನೆಸ್ ಇರುತ್ತೆ, ಲೇಟಾಗಿ ಎದ್ದೇಳೋದು ಆ್ಯಂಡ್ ಎದ್ದು ಮತ್ತೆ ಎದ್ಮೇಲೆ ಇನ್ನೊಂದು ಥರ ಸೋಂಬೇರಿತನ, ಮತ್ತೆ 1 ಅವರ್ ಹಂಗೆ ಮಲ್ಕೊಳ್ಳೋದು ಹಾಸಿಗೆ ಮೇಲೆ. ಸೊ ಅದಕ್ಕೆ 12 ಮೇಲಾಗಿದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಬರಿತೀನಿ. ಬರೆದ್ರೆ ಸ್ಪೀಡಾಗಿ ಬರಿತೀನಿ. ಬಟ್ ಏನು ಮಾಡೋದು, ಸ್ವಲ್ಪ ಏನಾದರೂ ಮೂವಿ ಹಾಕ್ಕೊಂಡು ನೋಡಿಕೊಂಡು ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೆರೆಸ್ ಮೇಲೆ ಬಂದಿದ್ದೆ, ಬಟ್ಟೆ ಹಾಕಿದ್ನಲ್ವ, ಸ್ವಲ್ಪ ಮಳೆ ಬರೋ ಥರ ಇದೆ, ಬಟ್ಟೆ ತೊಗೊಂಡು ಹೋಗಬೇಕು. ಓಕೆ, ಬರೆಯೋಣ. ಟೆರೆಸ್ ಮೇಲಿಂದ ಕೆಳಗಡೆ ಬಂದು ಇವಾಗ ಬುಕ್ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗಲಿಂದ ಬರೀಬೇಕು ಅಂತ ವೀಡಿಯೋಲಿ ಹೇಳ್ತಾನೇ ಇದ್ದೀನಿ. ಫೈನಲಿ ಇವಾಗ ಸ್ಟಾರ್ಟ್ ಮಾಡಿದೆ ಬರೀಬೇಕು ಅಂತ.
ಡ್ರಗ್ ಬುಕ್ ನಮಗೆ 50 ಡ್ರಗ್ಸ್ ಹೇಳಿದ್ದಾರೆ ಬರೆಯೋಕ್ಕೆ. ಸೊ ನಾನು ಇನ್ನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಲೈನೆಲ್ಲ ನೈಟ್ ಹಾಕಿಟ್ಬಿಟ್ಟಿದ್ದೆ, ನಾನು ಮೂವಿ ನೋಡಿಕೊಂಡು ಲೈನೆಲ್ಲ ಹಾಕಿ ಬರೆಯೋದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಸೊ ಅದೆಲ್ಲ ಹಾಕಿ ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಮಗೆ ಡ್ರಗ್ ಬುಕ್ಸಲ್ಲಿ ಲೈಕ್ ಡ್ರಗ್ಸ್ ಏನೇನಿದೆ, ಡೋಸೇಜು, ಟ್ರೇಡ್ ನೇಮು, ಜನರಿಕ್ ನೇಮು, ಮತ್ತು ಇಂಡಿಕೇಷನು, ಕಾಂಟ್ರಾ ಇಂಡಿಕೇಷನ್, ಅದ್ರದ್ದು ಆ್ಯಕ್ಷನ್ ಏನು, ಅದ್ರದ್ದು ಇಂಡಿಕೇಷನ್ ಯಾರಿಗೆಲ್ಲ ಕೊಡಬೇಕು, ಯಾರಿಗೆಲ್ಲ ಕೊಡಬಾರ್ದು, ಮತ್ತು ನೆಸೆಸ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಡ್ಯೂರಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ್ಯಾಟ್ ಡ್ರಗ್ಸ್ ಅಂತ, ಮತ್ತು ಯಾವ್ಯಾವ ಡ್ರಗ್ಸ್ ಬರೀಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ಅದ್ರದ್ದು ರೂಟ್ ಆಗಿರ್ಬೋದು, ಫ್ರೀಕ್ವೆನ್ಸಿ, ಡೋಸೇಜ್, ಇದೆಲ್ಲ ಇದರಲ್ಲಿ ನಾವು ಬರೀಬೇಕಾಗುತ್ತೆ. ಸೊ 50 ಡ್ರಗ್ಸ್ ಹೇಳಿರ್ತಾರೆ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬರೀಬೇಕಾದ್ರೆ ಸ್ವಲ್ಪ ಬೇಗ ಬರ್ತಿದ್ದೆ, ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಒಂದೊಂದು ಡ್ರಗ್ ತುಂಬ ಇತ್ತು, ಇಂಡಿಕೇಷನು, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ಸ್, ಒಂದೊಂದಕ್ಕೆ ತುಂಬ ದೊಡ್ಡದಾಗಿ ಬರೀಬೇಕಾಗಿರುತ್ತಲ್ವ, ಸ್ವಲ್ಪ ಲೇಟ್ ಆಗುತ್ತೆ. ನಾನು ಇವತ್ತೇನು ಎನಿ ಕಂಡೀಷನ್ 50 ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಕೂತಿದ್ದೀನಿ. ಇನ್ನು ಇವಾಗ 1 ಡ್ರಗ್ ಕಂಪ್ಲೀಟ್ ಆಯಿತು ನೋಡಿ, ಇವಾಗ ಪೂರ್ತಿ ಮುಗಿಸ್ಬೇಕು. ಇಷ್ಟು ತನಕ ಬರದೆ 1:45 ಆಗಿದೆ. ಇವಾಗ ಊಟ ಮಾಡಬೇಕು. ಕೈಯೆಲ್ಲ ನೋವು ಬರ್ತಾಯಿದೆ. ಏನೋ ನಾನು ಬೇಗ ಬರೀಬೋದು ಅಂದ್ಕೊಂಡೆ, ಅದು ಸ್ವಲ್ಪ ಜಾಸ್ತಿ ಇದೆ ನೋಡಿ. ಇಷ್ಟೆಲ್ಲ ಬರೆದಿಟ್ಟಿದ್ದೀನಿ ಇಷ್ಟು ತನಕ ಕೂತ್ಕೊಂಡು. ಸೊ ಫೈನಲಿ ಇಲ್ಲಿಗೆ 19 20 ಕಂಪ್ಲೀಟ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈವ್ನಿಂಗ್ ತಲೆ ಸ್ನಾನ ಮಾಡಿದ್ನಲ್ವಾ, ಸೊ ಕೂದಲನ್ನ ಒಳ್ಳೆ ದೆವ್ವ ಥರ ಬಿಟ್ಕೊಂಡು ಕೂತ್ಕೊಂಡಿದ್ದೆ ಮಧ್ಯಾಹ್ನದಿಂದ. ಸೊ ಈವ್ನಿಂಗ್ 4 ಗಂಟೆ ಏನೋ ಆಗಿತ್ತು ಅನ್ಕೋತೀನಿ ಟೈಮು. ಆವಾಗ ಎದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ನಿದ್ದೆ ಮಾಡಿರಲಿಲ್ಲ, ಬಟ್ ಫೋನ್ ಹಿಡ್ಕೊಂಡು ಮಲ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಎದ್ದು ಇವಾಗ ತಲೆಯೆಲ್ಲ ಬಾಚ್ಕೋಬೇಕು. ನಾಳೆ ಕಾಲೇಜ್ಗೆ ಹೋಗಬೇಕಾದ್ರೆ ಮತ್ತೆ ಅದು ಕೂದಲು ಹಾಗೆ ದೆವ್ವ ಥರ ಬಿಟ್ಕೊಂಡ್ಬಿಟ್ರೆ ಆಮೇಲೆ ಬಾಚ್ಕೊಳ್ಳೋದು ಕಷ್ಟ ಆಗುತ್ತೆ ಬೆಳಗ್ಗೆ ಅಂತ ಪೋನಿಟೇಲ್ ಹಾಕ್ಕೊಂಡು. ನನ್ನ ಕೂದಲು ಸ್ವಲ್ಪ ಅಂದರೆ ದಪ್ಪ ಇದೆ, ಸ್ಟೆಪ್ ಕಟ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಕಾಣಿಸಲ್ಲ. ಅದಕ್ಕೆ ನಾನು ತುಂಬ ಸ್ಟ್ರೈಟ್ನಿಂಗ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಬಿಟ್ಟಿದ್ದೀನಿ, ಯೂಸ್ ಮಾಡೋದು ಬೇಡ ಅಂತ. ಕೂದಲು ಡ್ಯಾಮೇಜ್ ಆಗುತ್ತೆ, ಯಾಕೆ ಬೇಕು ಸುಮ್ಮನೆ, ಇವಾಗ ಇದ್ದಾಗ ಖುಷಿಯಾಗಿರ್ತೀವಿ, ಆಮೇಲೆ ಕೂದಲು ಜಾಸ್ತಿ ಉದ್ರೋಗ್ಬಿಟ್ರೆ ಕಷ್ಟ ಅಂದ್ಕೊಂಡು. ನೆಕ್ಸ್ಟು ನಾನು ನನ್ನ PGಗೆ ಅಂದರೆ ಹಳೆ PGಗೆ ಹೋಗಿದ್ದೆ. ನನ್ನ ಫ್ರೆಂಡ್ಗೆ ನೋಟ್ಸ್ ಕೊಡಬೇಕಿತ್ತು, ಅವಳು ನೋಟ್ಸ್ ತಗೊಂಡು ಬಂದಿದ್ದೆ. ಫೋನ್ ನೋಡಿಕೊಂಡು ಮೂವಿ ನೋಡಿಕೊಂಡು ನೋಟ್ಸ್ ಇದ್ದರೆ ಅದರಲ್ಲಿ ಬರಿಬೋದು, ಫೋನಲ್ಲಿ ನೋಡ್ಕೊಂಡು ಬರೆಯೋಕ್ಕಾಗಲ್ಲ ಅಂತ ಅವಳಿಗೆ ಕೊಟ್ಟು ಬಂದೆ. ಕಳ್ಳಿ ಬಂದು ಕೂತಿದ್ದಾಳೆ ನನ್ನ ರೂಮ್ಗೆ. ನಾನು ಲಾಕ್ ಮಾಡಿಲ್ಲ, ಹಂಗೆ ಒಳಗೆ ಬಂದು ಬೆಕ್ಕು ಕಳ್ಳಿ ಬೆಕ್ಕು ಥರ ಬಂದು ಕೂತ್ಕೊಂಡಿದ್ದಾಳೆ. ಟೀ ಮಾಡಬೇಕು, ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ. ನೆಕ್ಸ್ಟು ಮೌನಂಗೆ ನನಗೆ ಟೀ ಮಾಡಿಕೊಂಡೆ. ಮೌನ ನನಗೆ ಅದು ಜಾಗ್ರಿ ಪೌಡರು ಅದು ಏನೋ ನನಗೆ ಗೊತ್ತಿಲ್ಲ, ತುಂಬ ಇಷ್ಟ ಆಗಿಬಿಟ್ಟಿದೆ. ಟೀ ಅಂತೂ ನಾನು ತುಂಬ ಕುಡಿತಾ ಇರಲಿಲ್ಲ. ನಾನು ಆಲ್ಮೋಸ್ಟ್ ವೀಡಿಯೋಲು ಹೇಳಿದ್ದೆ ನಾನು ಯಾವಾಗಲೂ ಟೀ ಕುಡಿಯಲ್ಲ ಅಂತ, ಬಟ್ ಇವಾಗಂತೂ ಟೀ ಕುಡಿತಾನೇ ಇದ್ದೀನಿ ಬೆಳಿಗ್ಗೆ ಈವ್ನಿಂಗು. ಟೀನೂ ಜಾಸ್ತಿ ಕುಡಿಬಾರ್ದು, 1 ಟೈಮ್ ಕುಡಿಬೇಕಷ್ಟೇ. ಅದು ಜಾಸ್ತಿ ಟೈಮ್ ಟೀ ಕುಡಿಯೋದು ಬ್ಯಾಡ್ ಹ್ಯಾಬಿಟೇ. ಏನು ಮಾಡೋದು, ಕುಡಿಬೇಕು ಅನಿಸ್ತಾಯಿತ್ತು. ಜಾಗ್ರಿ ಪೌಡರಿಂದ ಆಗಿದೆ, ಅದು ಬೋರ್ ಆದಮೇಲೆ ಮತ್ತೆ ಬಿಟ್ಬಿಡ್ತೀನಿ ಅನಿಸುತ್ತೆ. ಇಬ್ರಿಗೂ ಟೀ ಮಾಡಿಕೊಂಡು ಟೀ ಕುಡ್ಕೊಂಡು ಇವತ್ತೇನು ಓದೋ ಪ್ಲ್ಯಾನ್ಸ್ ಎಲ್ಲ ಇಲ್ಲ ನಮ್ಮದು. ಸುಮ್ಮನೆ ಅವಳು ಮಾತಾಡ್ಕೊಂಡು ನಾನು ಮಾತಾಡ್ಕೊಂಡು ಕೂತಿದ್ವಿ. ಸಂಡೇ ಅಲ್ವಾ, ಸ್ವಲ್ಪ ಇಷ್ಟೋ ತನಕ ಬರೆದಿದ್ದೆ. ಸೊ ಅದಕ್ಕೆ ಹೆಂಗೋ ಮಲ್ಕೊಂಡು ಎದ್ದು ಆಚೆ ಬೇರೆ ಹೋಗಿ ಬಂದಿದ್ದೆ, ನನ್ನ ಫ್ರೆಂಡ್ ಹತ್ರ ನೋಟ್ಸ್ ಎಲ್ಲ ಕೊಟ್ಟು ಬಂದಿದ್ದೆ. ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ನೆಕ್ಸ್ಟು ಅವಳು ವೀಡಿಯೋ ನೋಡಿಕೊಂಡು ನೆನ್ನೆದವಳು ವ್ಲಾಗ್ ಅಪ್ಲೋಡ್ ಮಾಡಿದ್ಲು, ಅದನ್ನು ನೋಡಿಕೊಂಡು ಫನ್ ಮಾಡ್ತಾಯಿದ್ವಿ. ನನಗೆ ಪಾಪ ಕೈಗೆ ಗಾಯ ಆಗಿದೆ, ಸ್ವಲ್ಪ ಕೆಲಸ ತುಂಬ ಜಾಸ್ತಿ ಮಾಡ್ತಾಳೆ. ಏನದು ಶ್ರದ್ಧೆ ಅದೆಲ್ಲ ಜಾಸ್ತಿ ಮೌನಂಗೆ. ತುಂಬ ಕೆಲಸ ಮಾಡ್ತಾ ಕೆಲಸದ ಟೈಮಲ್ಲಿ ಕೈಗೆ ಗಾಯ ಆಗಿರೋದೇ ನೋಡಿಲ್ಲ. ಅಯ್ಯೋ ಗ್ಲೌಸ್ ಒಳಗೆ ಇರ್ದೆ ಹೆಂಗಾಕಿದೆ ನೋಡಿ. ನಾನು ಯಾರು ಕುಳ್ಳಾಂಟಿ ಅದೊಂದು ಕತೆ ಇದೆಲ್ಲ, 5 ಬೆರಳಿನ ಕತೆ. 5 ಬೆರಳುಗಳ ಕತೆ ಅದೇ, ನಾನೇ ರಾಜ, ನಾನು ಉಂಗುರಳದ ಬೆರಳು, ನೀನು ಕುಳ್ಳಾಂಡಿ. ಈಗ ನಾವು ಈ ಕೈಗೆ ತೋರಿಸ್ತೀವಿ ನೋಡಿ, ಯಾರಿಗಾದ್ರೂ ಏನೇನಿಂದು ಅಂದ್ಕೊಂಡು ಅಥವಾ ನೋಡು ಮತ್ತೆ ಹಂಗೆ ಹಿಂಗೆ ಅಂತ ಈ ಥರ ಕೈ ತೋರಿಸ್ತೀವಲ್ವಾ, ಅವಾಗ ಒಂದು ಕೈ ಅವ್ರ ಹತ್ರ ತೋರಿಸ್ತಾ ಇದ್ರೆ ನಮ್ಮ ಹತ್ರ 4 ಕೈ ತೋರಿಸ್ತಾ ಇರುತ್ತೆ. ಅಷ್ಟು ನಿಂದು ನೀನು ನೋಡ್ಕೊ, ಆಮೇಲೆ ಬೇರೆಯವ್ರಿಗೆ ಹೇಳು ಅಂತ ಅದ್ರ ಅರ್ಥ ಆ ಥರ. ಸೊ ಅದಕ್ಕೆ ನಾವು ಯಾರಿಗೂ ಈ ಥರ ಕೈ ತೋರಿಸ್ಬಾರ್ದು, ಈ ಥರ ಕೈ ಹಿಂಗೆ ತೋರಿಸ್ಬೇಕು ಅಥವಾ ಹಿಂಗೆ ತೋರಿಸ್ಬೇಕು. ಸಾರಿ, ಜೋಕ್ ಮಾಡಿದೆ.
ಅದಕ್ಕೆ ಯಾರಿಗೂ ಕೈ ಮಾಡಿ ತೋರಿಸ್ಬಾರ್ದು, ನಮ್ಮದು ಫಸ್ಟ್ ನಾವು ನೋಡ್ಕೋಬೇಕು ಅಲ್ವಾ ಮೌನ? ಮೌನ ಅವ್ರ ಸಂದೇಶ ಇದು. ಸಂದೇಶ ಮತ್ತು ನನ್ನ ಸಂದೇಶ. ಇವತ್ತೇನು ಓದೋದಿಲ್ಲ, ಇವತ್ತು ಸಂಡೇ ಹಾಲಿಡೇ. ನಾವು ಓದಿದ್ರೇನೆ ರೆಸ್ಟ್ ತಗೋಬೇಕು, ಓದು ಇಲ್ಲ ಏನೂ ಇಲ್ಲ, ರೆಸ್ಟ್ ಮಾಡ್ತಾ ಇದೀವಿ. ಪ್ರತಿದಿನನೂ ರೆಸ್ಟೇ ಕೊಡೋದು. ಹೌದು, ಪ್ರತಿದಿನ ರೆಸ್ಟ್ ಡೇನೇ ಇರುತ್ತೆ ನಮಗೆ. ಆದ್ರೂ ನಾಳೆಯಿಂದ ಸೀರಿಯಸ್ ಆಗಿ ಓದಬೇಕು ಮೌನ, ಏನಂದ್ಯಾ? ನಾಳೆಯಿಂದ 6 ಗಂಟೆಯಿಂದ 8 ಗಂಟೆ ತನಕ ಸೀರಿಯಸ್ ಆಗಿ ಓದಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆಯಿಂದ ವ್ಲಾಗಲ್ಲಿ ತೋರಿಸ್ತೀವಿ, ಅವಳದು ವ್ಲಾಗ್ ಒಂದಿನ, ನನ್ನ ವ್ಲಾಗ್ ಒಂದಿನ ಓದೋದ್ರ ಬಗ್ಗೆ. ನಾವೇ ನಮ್ದು ಓದಿ ಬಟ್ ಏನ್ ಗೊತ್ತಾ, ಅವ್ರು ಬೇರೆ ತಲೆ ಕೆಡ್ಸ್ಕೋಬೇಕು. ಹೌದು ಅಲ್ಲ, ಏನ್ ಗೊತ್ತಾ, ವಿಡಿಯೋ ನೋಡ್ಬಿಟ್ಟು ಏನ್ ಇಷ್ಟೊಂದು ಓದ್ತಾ ಇದಾರೆ ಅನ್ಕೋಬೇಡಿ, ನಿಜವಾಗ್ಲೂ ನಾವು ಓದ್ತಾನೆ ಇಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ 2 hour ಓದಿದ್ರು ಅದ್ರಲ್ಲಿ ಬೇರೆ ಇಂಟ್ರೊಡಕ್ಷನ್ ಮುಗಿಯೋದು. ನೆನ್ನೆ ಅಂತೂ ಏನ್ ಮಾಡಿದ್ವಿ ನಾವು, ನೆನ್ನೆ ಏನು ಮಾಡಿಲ್ಲ ನಾವು. ಆಕ್ಚುಲಿ ಮೈನ್ ಟಾಪಿಕ್ ಬರೋತ್ತಿಗೆನೆ 3 hours ಕಳ್ದೋಯ್ತು, ಕಣ್ಣು ಮುಚ್ಚಿದೆ. ಅದ್ರಲ್ಲೂ ನೋಟ್ಸು, ಬುಕ್ಕು, ಆಮೇಲೆ ಇವ್ಳದು ಬೇರೆ ಟೆಕ್ಸ್ಟ್ ಬುಕ್, ನಂದು ಬೇರೆ ಟೆಕ್ಸ್ಟ್ ಬುಕ್, ಮ್ಯಾಮ್ ಬರ್ಸಿರೋದು ಇನ್ನೊಂಥರ ನೋಟ್ಸು, ಅದೆಲ್ಲ ನೋಡಿ ಕನ್ಫ್ಯೂಸ್ ಆಗೋಗೋಯ್ತು ನಮಗೆ. ಅದ್ರಲ್ಲೂ ಅರ್ಧಕ್ಕರ್ಧ ತಪ್ಪು. ಆಕ್ಚುಲಿ ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೆನ್ನೆ ಓದೇ ಇಲ್ಲ, ನಾಳೆಯಿಂದ ಸೀರಿಯಸ್ ಆಗಿ ಓದೋಣ ಮೌನ ನಿಜವಾಗ್ಲು. ಇಲ್ಲಾಂದ್ರೆ ಬರೀ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಓದೇ ಇಲ್ಲ ಅನ್ಕೋತಾರೆ. ಅದಕ್ಕೆ ಓದ್ಬೇಕು ನಾಳೆ. ಮ್ಯಾಮ್ ಎಕ್ಸ್ಪೆಕ್ಟೇಷನ್ ಬೇರೆ 25 ಕ್ಲಾಸಲ್ಲಿ 25 ಇಲ್ಲೇ ಬರ್ಬೇಕು ಅಂತ ಎಲ್ಲ. ಅಯ್ಯೋ ಇಲ್ಲ, ಈ ಸಲ ಪಾಸ್ ಎಲ್ಲ ಓದ್ಬೇಕು. ಇವಾಗ 25ಗೆ 20 ಮೇಲೆ ತೆಗ್ದಿಲ್ಲ ಅಂದ್ರೂ ಪಾಸ್ ಮಾತ್ರ ಆಗ್ತೀವಿ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮಿಬ್ರಿಗೂ ಅದು ಯಾವ್ದೇವ ಮೆಟ್ಕೊಂತೋ ನನಗೆ ಗೊತ್ತಿಲ್ಲ, ರೀಲ್ಸ್ ಹಾಕೊಂಡು ನೋಡ್ತಾ ಇದ್ವಿ. ಅಲ್ಲಿಂದ ರೀಲ್ಸ್ ಫೋನ್ನ ಕೆಳಗಿಟ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ವಿ ನೋಡಿಕೊಂಡು. ಮೌನ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ತುಂಬ ತೆಳ್ಳಗಿದ್ದೀವಿ, ಹಂಗೆ ಕಾಣಿಸುತ್ತೆ ಹಿಂಗೆ ಕಾಣಿಸುತ್ತೆ ಅಂತ ಅದೇನೇನೋ ಮಾತಾಡಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೋ ತನಕ ನಮ್ಮದು ಕೋತಿ ಕುಣಿತ ಎಲ್ಲ ಮುಗೀತು. ಈಗ ಮಾರ್ಕೆಟಿಗೆ ಹೋಗ್ತಿದ್ದೀವಿ, ಸ್ವಲ್ಪ ಥಿಂಗ್ಸ್ ತಗೋಬೇಕಾಗಿತ್ತು. ಅದಕ್ಕೆ ನಮ್ಮ ಮೌನ ಡೈಲಾಗ್, ಸ್ವಲ್ಪ ಥಿಂಗ್ಸ್ ತಗೋಬೇಕಾಗಿತ್ತು. ಮೌನಾಗ ಏನೇನೋ ಬೇಕಂತೆ, ಸೊ ಮಾರ್ಕೆಟಿಗೆ ಹೋಗಿ ಬರಬೇಕು. ಸೊ ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ದಾರಿಲಿ ಒಂದು ಗೋಬಿ ಸೆಂಟರ್ ಇದೆ. ನಾನು ಫಸ್ಟ್ ಇಯರಲ್ಲಿ ಪಿ ಜಿಯಲ್ಲಿದ್ದಾಗ ಡೈಲಿ ನೈಟ್ ನಾನು ಊಟ ಮಾಡೋದು ಬಿಟ್ಟು ಪಿ ಜಿಲಿ ಬರೀ ಗೋಬಿನೇ ತಿನ್ನಕ್ಕೆ ಬರ್ತಾಯಿದ್ದೆ. ಸೊ ಅಣ್ಣ 1-2 ವರ್ಷದಿಂದನೂ ಪರಿಚಯ, ನಾವು ಗೋಬಿ ತಿನ್ನಕ್ಕೆ ಹೋಗ್ತಾನೆ ಇರ್ತೀವಿ ಅವಾಗವಾಗ. ಸೊ ಅವ್ರು ಮಾತಾಡಿಸ್ತಾ ಇದ್ರು, ನಮ್ಮ ಚಾನಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರು. ವಿಡಿಯೋ ಮಾಡೋಕೆ ಬಿಟ್ಟಲ್ಲ ನೋಡಿ ಎಷ್ಟು ನಗಾಡ್ತಾಳೆ ಅಂತ ಆಳೋದಳು. ಈಗ ಮಾರ್ಕೆಟಿಗೆ ಹೋಗಿ ನೀನು ಬಿದ್ದಿದ್ರೆ ಹೆಂಗೆ ಕಾಣ್ತಿದ್ದೆ? ತಗೊಬರೋಣ ಅಂತ. ಲೈಟ್ಸೇ ಇಲ್ಲ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನಾವಿರೋದೇ ಕಪ್ಪಗೆ, ಅದರಲ್ಲೂ ಇನ್ನೂ ಕಪ್ಪು ಕಾಣ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ. ಏನಿಲ್ಲ, ಅವಳು ತುಂಬ ಬೆಳ್ಳಗಿದೆ, ಅವಳು ತುಂಬ ಬಿಳಿ ಇದ್ದಾಳೆ. ಏನಿಲ್ಲ, ಇವಳು ಬರೀ ಇದೆ ಕತೆ. ನಾ ಮೀಡಿಯಮ್ ಇದ್ದೀನಿ, ಬ್ರೌನ್ ಕಲರ್ ಇದ್ದೀನಿ ನಾನು. ಕಲರ್ ಇಂಪಾರ್ಟೆಂಟ್ ಅಲ್ಲ. ಆ ಪೇಷಂಟಿಗೆ ಅಲ್ಲಿ ಅಕ್ಕಿಷ್ಟ ಅಂದ್ಕೊಂಡಿರ್ತೀವಿ. ಬಟ್ ಹಾಗೆ ನೈಟ್ ವಾಕ್ ನಮ್ಮದು, ನಾವಿಬ್ಬರು ಅದು ಇದು ಮಾತಾಡಿಕೊಂಡು ಅವಳು ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ತಗೋ ಅಂತ ಹೇಳ್ಕೊಂಡು, ಟೊಮ್ಯಾಟೊ ಮತ್ತು ಏನೇನೋ ಬೇಕಿತ್ತಂತೆ, ಸೊ ಅದನ್ನೆಲ್ಲ ತಗೊಳ್ತಾ ಇದ್ಲು. ಇವಾಗೆಲ್ಲ ತಗೊಂಡ್ವಿ. ಏನು ಬೇಕು ನಾವು ನೆಕ್ಸ್ಟ್ ಚಿಕನ್ ಶಾಪಿಗೆ ಹೋಗ್ತಿದ್ದೀವಿ. ಅಯ್ಯೋ ಭಾರದಲ್ಲಿ ಕೈಯೆಲ್ಲ ಮುರಿದೋಗ್ತಿದೆ ನಮ್ದು. ತುಂಬ ಭಾರ ಆಗಿಬಿಟ್ಟಿದೆ ಟೊಮ್ಯಾಟೊ. ನಾನು ವಿಡಿಯೋ ಬೇರೆ ಮಾಡ್ತಾ ಇದ್ದೀನಿ. ಅದು ಇವಳದು ಕೈಯಲ್ಲಿ 1 kgನೇ ಇರೋದಾಯ್ತಾ, ನನ್ನ ಕೈಯಲ್ಲಿ ಅಷ್ಟಿಗೆ. ಏನು ಗೊತ್ತಾ, ಆಗಲೇ ಮೌನ ಫುಲ್ ಬಿದ್ದೋಗ್ಬಿಡ್ತಿದ್ಲು ಕೆಳಗಡೆ. ನನಗೆ ನಗು ಅಂದರೆ ನಗು, ಕೆಸರಲ್ಲಿ ಬಿದ್ದೋಗ್ಬಿಡ್ತಿದ್ಲು. ನೆಕ್ಸ್ಟು ಮೌನಿಗೆ ಚಿಕನ್ ಬೇಕಿತ್ತು. ಸೊ ಇಲ್ಲೆಲ್ಲ ಬರೀ ನಾನ್ ವೆಜ್, ಅದು ಎಲ್ಲ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಎಲ್ಲ ಪೀಸಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಾನು ಬಂದೆ. ಅದು ತುಂಬ ಸ್ಮೆಲ್ ಬರ್ತಾಯಿತ್ತು. ಲೈಕ್ ನನಗೆ ನಾನು ಚಿಕನ್ ಮಟನ್ ಅದೆಲ್ಲ ತಿನ್ನಲ್ಲ ಅಲ್ವಾ, ನನಗೆ ಅದು ಏನೋ ಹೊಸದಾಗಿ ನೋಡೋಣ ಅಂತ ಬಂದೆ. ಸೊ ಅವಳೇನು ಬೇಕೋ ಅದನ್ನು ತೊಗೊಂಡ್ಲು. ಚಿಕನ್ ಬೇಕಿತ್ತು, ತೊಗೊಂಡು ಬೇರೆ ಶೋಕಿ ಬಾಯ್. ನೆಕ್ಸ್ಟ್ ಅವಳಿಗೆ ರೂಮ್ಗೆ ಹೋದ್ಲು. ನಾನು ನನ್ನ ರೂಮಿಗೆ ಬಂದು ಬಟ್ಟೆ ಎಲ್ಲ ಇತ್ತಲ್ವ, ಯೂನಿಫಾರ್ಮ್ ಐರನ್ ಮಾಡಬೇಕಿತ್ತು. ಸೊ ಮಾಡ್ತಾಯಿದ್ದೆ. ನಾನು ಫಸ್ಟ್ ಇಯರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಮೈಸೂರಿಗೆ ಐರನ್ ಕೂಡ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಪಪ್ಪ ಅಕ್ಕ ಮಾಡಿಕೊಟ್ಟು ಅಭ್ಯಾಸ ಮಾಡಿಕೊಂಡು ಇಲ್ಲಿ ಬಂದೆಲ್ಲ ಕಲ್ತಿದ್ದೀನಿ. ನೈಟಲ್ಲಿ ಲೈಟಾಗಿ ಚಿತ್ರಾನ್ನ ಮಾಡ್ಕೋಬೇಕು ಅಂತ ಅನ್ನಿಸ್ತು. ರೈಸ್ ಐಟಮ್ ಉಳ್ಕೊಂಡಿತ್ತಲ್ವ ಮಧ್ಯಾಹ್ನದ್ದು, ಸೊ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟೆ ಫಾಸ್ಟಾಗಿ. ಸೊ ಇವಾಗ ತಿನ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ನಾಳೆ ಬೇಗ ಎದ್ದೇಳಬೇಕಲ್ಲ ಮತ್ತೆ ಮಂಡೆಯಿಂದ. ನಾಳೆಯಿಂದ ಓದಬೇಕಂತೆಲ್ಲ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಬರೀ ವೀಡಿಯೋಲಿ ನಾನು ಓದ್ಬೇಕು ಅಂದ್ಕೊಂಡಿದ್ದೆ, ಬರಿಬೇಕು ಅಂದ್ಕೊಂಡಿದ್ದೆ, ಬರೀ ಇದು ಹೇಳಿ ನನಗೆ ಬೇಜಾರಾಗ್ತಾಯಿದೆ. ಕೇಳಿ ನಿಮಗೂ ಬೇಜಾರಾಗಿರುತ್ತೆ. ಸೊ ನಾಳೆಯಿಂದ ಫಾಲೋ ಮಾಡ್ತೀನಿ.
ಓಕೆ, ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.